ಕೊಲ್ಲಿಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಮಣ್ಣಲ್ಲಿ ಬೀಜ ಬೆಳೆಯೋ ಹೊತ್ತೇನೆ ಸಂಕ್ರಾಂತಿ. ಬಹಳ ವೇಗವಾಗಿ ನಾವು ಕಂಡುಕೊಳ್ಳೋದೇನಪ್ಪ ಅಂತಂದರೆ ನಂಬಿಕೆಗಳನ್ನು ಒಡೆದು ಹಾಕುವ ವಿಭಜಿಸುವ ಕೆಲಸ. ಶೇಷಪ್ಪನೇ ಈ ಕಥೆನ ಎತ್ತುತ್ತಾನೆ ಮೇಲಕ್ಕೆ. ತನ್ನ ಎದೆ ಹಾಲನ್ನು ಕೊಡಬೇಕಾದ್ರೆ ಅವರಿಗೆ ಜಾತಿ ಮತಗಳ ಯೋಚನೆ ಇಲ್ಲ, ಒಂದು ಮಗು, ಒಂದು ಹ್ಯೂಮನ್ ಅಪ್ರೋಚ್ ಇದೆ. ಕುರಿಯಪ್ಪ ಹೇಳ್ತಾನೆ, ಹೌದು ಸ್ವಾಮಿ, ಇದು ಈ ಹೊಲ ಎದೆ ಹಾಲಿನ ಹೊಲ ಅಂತಾನೆ ಕರಿತೀವಿ ನಾವು. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಿರ್ದೇಶನದ ನಮ್ಮ ಟೀಮ್ ಇದೆಯಲ್ಲ, ಸೂರಿ ಆಗ್ಬೋದು, ನಾನಾಗ್ಬೋದು, ನೀನಾಗ್ಬೋದು, ನಾವು ಒಂದು ಗ್ರಾಮೀಣ ಪ್ರತಿಭೆಗಳು. ನಾವು ಅಂದರೆ ಈ ದೃಶ್ಯ ಮಾಧ್ಯಮದಲ್ಲಿ ನಾವು ವ್ಯಕ್ತಿಗತವಾಗಿ ನಮಗೆ ಗ್ರಾಮ ಜೀವನ ನಮ್ಮಲ್ಲಿ ಬಂದಿರೋದ್ರಿಂದಾಗಿ ನಮಗೆ ಇದರ ಒಳ ಅರಿವುಗಳು, ಒಳ ತೋಟಿಗಳು ಎಲ್ಲವೂ ನಮಗೆ ಗೊತ್ತಿದ್ದ ಕಾರಣಕ್ಕಾಗಿ ನಾವು ಇದರಲ್ಲಿ ಹೆಚ್ಚು ನಾವು ನಮ್ಮದು ಅನ್ನುವ ಹಾಗೆ ನಾವು ಇದನ್ನು ತೊಡಗಿಸಿಕೊಂಡ ಕಾರಣ ಇದರ ಒಂದು ಯಶಸ್ಸಿಗೆ ಕಾರಣ ಖಂಡಿತ ನಾವು ಹೇಳ್ಬೋದು. ಈಗ ಮುಖ್ಯ ಇದಕ್ಕೆ ಬರೋಣ, ನಮ್ಮ ಕಥೆಗೆ, ಮಹಾ ಧಾರಾವಾಹಿ ವಿಷಯಕ್ಕೆ. ಮಹಾ ಧಾರಾವಾಹಿ ಸಂಕ್ರಾಂತಿ. ಇವತ್ತು ಕೂಡ ಜನ ಸಂಕ್ರಾಂತಿ ಅಂದ ತಕ್ಷಣ ಹೌದು ರೀ, ನಾವು ನೋಡ್ತಾ ಇದ್ದೀವಿ, ಅವಾಗೆಲ್ಲ ಮಧ್ಯಾಹ್ನ 2 ಗಂಟೆಗೆ 2 ಗಂಟೆ ಬರ್ತಾ ಇತ್ತಲ್ಲ, ನೋಡ್ತಾ ಇದ್ದೀವಿ ಅಂತ. ಊಟದ ಸಮಯ ಕಿತ್ಕೋತಾ ಇದ್ರಿ ಅಂತ ಕೆಲವರು. ಈಗ ಧಾರಾವಾಹಿಗಳನ್ನು ಎಷ್ಟೋ ಜನ ನೋಡ್ತಾರೆ, ಮರ್ತು ಬಿಡ್ತಾರೆ. ಆದರೆ ಸಂಕ್ರಾಂತಿಯನ್ನು ಜನ ಇವತ್ತಿಗೂ ಮರ್ತಿಲ್ಲ ಅನ್ನೋ ಮಾತು ಸಂತೋಷ ಆಗುತ್ತೆ ಅಂತ ಹೇಳೋದಕ್ಕೆ. ಹಾಗಾಗಿ ಈಗ ಇದಕ್ಕೆ ಬರೋಣ, ಕತೆಗೆ ಬರೋಣ. ಈ ಸಂಕ್ರಾಂತಿ ಕತೆ ಹೇಗೆ ಒಂದು ಭೂಮಿಕೆ ಸಿದ್ಧ ಆಯಿತು ಅನ್ನೋದಕ್ಕೆ ಇದರಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ, ಸಂಕ್ರಾಂತಿಯ ಮುಖ್ಯ ಪಾತ್ರ ಶೇಷಪ್ಪನೇ ಈ ಕಥೆನ ಎತ್ತುತ್ತಾನೆ ಮೇಲಕ್ಕೆ. ಹೇಗೆ? ಶೇಷಪ್ಪ ಬಂದು ದಾಸಪ್ಪ, ಈ ಶಾನುಭೋಗರ ಕುಟುಂಬದ ಅಳಿಯ. ಆ ಶೇಷಪ್ಪ ತಾನು ಇದ್ದ ಊರನ್ನು ಬಿಟ್ಟು ಹೆಂಡತಿ ಸಮೇತ ಈ ಹಳ್ಳಿಗೆ ಬರ್ತಾನೆ. ಕೇಶವಾಪುರ ನಮ್ಮ ಈ ಗ್ರಾಮ. ಈ ಗ್ರಾಮಕ್ಕೆ ತನ್ನ ಹೆಂಡತಿ ಜೊತೆ ಪೆಟ್ಟಿಗೆ ಹೊತ್ಕೊಂಡು ಬಂದು ಇಳಿತಾನೆ. ಮಾವನ ಹತ್ರ ಹೇಳ್ತಾನೆ, ಮಾವನಿಗೆ, ನಾನು ನನ್ನ ಅಣ್ಣ ತಮ್ಮಂದರು ಎಲ್ಲ ನನ್ನ ಇದು ಮಾಡಿಬಿಟ್ರು, ನನಗೆ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಹಾಗಾಗಿ ನಾನು ಬರಿಗೈನಲ್ಲಿ ಬರಬೇಕಾಯ್ತು ಅಂಥೇಳಿ ತನ್ನ ಮಾವನ ಹತ್ರ ಅವನು ತನ್ನ ಇದನ್ನು ಅಹವಾಲನ್ನು ಹೇಳ್ಕೊತಾನೆ. ಹಾಗೆ ಅವನ ಪ್ರವೇಶ ಆಗತ್ತೆ. ಅವನು ಎಷ್ಟು ಬುದ್ಧಿವಂತ ಅಂತಂದರೆ ಶೇಷಪ್ಪ, ಅವನು ಇನ್ಫ್ಯಾಕ್ಟ್ ಅವನು ಲಾಯರ್ ಆಗಬೇಕಾಗಿತ್ತೋ ಏನೋ. ಆಗಿದ್ದಿದ್ದರೆ ನಗರದಲ್ಲಿ ಅವನೊಬ್ಬ ಲಾಯರ್ ಆಗಿದ್ದರೆ ದೊಡ್ಡ ಕ್ರಿಮಿನಲ್ ಲಾಯರ್ ಆಗ್ಬೋದಾಗಿತ್ತು. ಆದರೆ ಅವನು ಈ ಹಳ್ಳಿಗೆ ಬಂದ ನಂತರ ಈ ಕತೆಗೆ ಒಂದು ಚಲಾವಣೆ ಸಿಗತ್ತೆ. ಕತೆಗೆ ಈ ಭಾಳ ಮುಖ್ಯವಾದಂಥ ಏನಂತಂದರೆ, ಈ ಕಥೆಯಲ್ಲಿ ಎದೆ ಹಾಲಿನ ಹೊಲ, ಆ ಹೊಲದ ಕತೆನ ಶೇಷಪ್ಪ ಕುರಿಯಪ್ಪನ ಮೂಲಕ ತಿಳ್ಕೊತಾನೆ. ಅವನು ಬರ್ತಾನೆ, ಒಂದು ದೃಶ್ಯದಲ್ಲಿ ಶೇಷಪ್ಪ ನಡ್ಕೊಂಡು ಬರ್ತಾ ಇರ್ತಾನೆ. ಸಮೃದ್ಧವಾಗಿ ರಾಗಿಯ ಹೊಲ ಬೆಳೆದಿದೆ. ಅದನ್ನು ನೋಡ್ತಾ ಬಂದು ಅಲ್ಲಿ ಒಬ್ಬ ಹೊಲದ ಪಕ್ಕದಲ್ಲಿ ದಂಡೆ ಮೇಲೆ ಒಬ್ಬ ಕುರಿಯಪ್ಪ ಅನ್ನೋನು ಕೂತಿರ್ತಾನೆ, ವಯಸ್ಸಾದ ವ್ಯಕ್ತಿ. ಆ ಕುರಿಯಪ್ಪನ ನೋಡಿ ಕೇಳ್ತಾನೆ, ಎಷ್ಟು ಸಮೃದ್ಧವಾಗಿ ತೆನೆಗೆ ಬೆಳೆದಿದೆ ರಾಗಿ ಹೊಲದಲ್ಲಿ, ಯಾರ್ದಿದು ಅಂತ. ಕುರಿಯಪ್ಪ ಹೇಳ್ತಾನೆ, ಹೌದು ಸ್ವಾಮಿ, ಇದು ಈ ಹೊಲ ಎದೆ ಹಾಲಿನ ಹೊಲ ಅಂತಲೇ ಕರಿತೀವಿ ನಾವು ಅಂದಾನೆ. ಎದೆ ಹಾಲಿನ ಹೊಲ, ಇವನಿಗೆ ಇದರಲ್ಲಿ ವಿಶೇಷ ಇದೆ ಹೇಳಿ ಕೂತ್ಕೊಂಡು ಅವನ ಹತ್ರ ಮಾತುಕತೆ ಶುರು ಮಾಡ್ತಾನೆ. ಎದೆ ಹಾಲಿನ ಹೊಲ ಅಂತಿರಲ್ಲ ಸ್ವಾಮಿ, ಹೇಗೆ ಇದು ಎದೆ ಹಾಲಿನ ಹೊಲ? ಆವಾಗ ಕುರಿಯಪ್ಪ ಹೇಳ್ತಾನೆ, ಅದು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತೀವಿ. ಅದು ಸುಮಾರು 25-30 ವರ್ಷದ ಹಿಂದಿನ ಕತೆ. ಈ ಊರಿನ ಪಟೇಲ ಮಾರೇಗೌಡ, ಅವನ ಹೆಂಡತಿಗೆ ಮಗುವಾಗಿರುತ್ತೆ, ಆಗ್ತಾನೆ ಪ್ರಸವ ಆಗಿರುತ್ತೆ. ಪ್ರಸವದ ಸಮಯದಲ್ಲಿ ಹೆಂಡತಿ ತೀರ್ಕೊತಾಳೆ. ಹೆಂಡತಿ ತೀರ್ಕೊಂಡಾಗ ಆ ಮಗು ಹಸುಗೂಸಿಗೆ ಎದೆ ಹಾಲು ಕುಡಿಸೋರು ಯಾರಾದರೂ ಬೇಕು, ಇಲ್ಲಾಂದರೆ ಮಗು ಬದುಕಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವನು ಎದೆ ಹಾಲಿನ ತಾಯಿಯನ್ನು, ಎದೆ ಹಾಲಿರುವ ತಾಯಿಯನ್ನು ಹುಡುಕಬೇಕಲ್ಲ. ಹಾಗಾಗಿ ಆ ಊರಿನ ಒಲಗೇರಿನಲ್ಲಿ, ಕೆಳಗಿನ ಕೇರಿನಲ್ಲಿ ಒಂದು ತಾಯಿ ಆಗ್ತಾನೆ ಒಂದು ಮಗುಗೆ ಪ್ರಸವ ಆಗಿರುತ್ತೆ, ಹುಟ್ಟಿರುತ್ತೆ.
ಆ ವಿಷಯ ತಿಳಿದು ಮಾರೇಗೌಡ ಆ ಕೆಳಗಿನ ಕೇರಿಗೆ ಹೋಗಿ ನೀರ್ಗಂಟಿ ಅವನು ನೀರ್ಗಂಟಿ ಕುಟುಂಬ ನೀರ್ಗಂಟಿ ಕುಟುಂಬದಲ್ಲಿ ನೀರ್ಗಂಟಿ ಕುಟುಂಬ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಅವಳಿಗೆ ಪ್ರಸವ ಆಗಿರುತ್ತೆ, ಅದೊಂದು ಹಸುಗೂಸು ಇರುತ್ತೆ. ಸೊ ಪಟೇಲ ನಮ್ಮ ಮಾರೇಗೌಡ ಅವಳ ಹತ್ರ ಹೋಗಿ ಮಗುನ ತಗೊಂಡೋಗಿ ನನ್ನ ಮಗುನ ಬದುಕಿಸು ತಾಯಿ, ನಿನ್ನ ಎದೆ ಹಾಲು ಕೊಟ್ಟು ಅಂತೇಳಿ ಅವಳಿಗೆ ಮಗುನ ಇದು ಮಾಡ್ತಾರೆ. ಅವರು ಸಹಜವಾಗಿ ತಾಯಿ ಆ ಮಗುವಿಗೆ ಎದೆ ಹಾಲು ಕೊಡ್ತಾಳೆ. ಆ ಎದೆ ಹಾಲು ಕುಡಿದಂಥ ಮಗು ಮುಂದೆ ದೊಡ್ಡವನಾಗಿ ಬೆಳಿತಾನೆ, ಪಟೇಲ ಆಗ್ತಾನೆ. ಮುನೇಗೌಡ, ಅವನ ಹೆಸರು ಮುನೇಗೌಡ. ಅವನು ಗ್ರಾಮ ಪಂಚಾಯಿತಿಯ ಒಂದು ಚೇರ್ಮನ್ ಆಗ್ತಾನೆ. ಇವನ ಜೊತೆಯಲ್ಲೇ ಎದೆ ಹಾಲು, ತನ್ನ ತಾಯಿ ಎದೆ ಹಾಲು ಕುಡಿದಂಥ ಚೆಲುವಯ್ಯ, ಅವನು ಕೂಡ ಅದೇ ವಯಸ್ಸಿನವನು. ಇಬ್ರು ದೊಡ್ಡವರಾದ ಬೆಳಿತಾರೆ, ತಮ್ಮಂದರ ಥರ ಬೆಳಿತಾರೆ. ಇದು ಆ ಎದೆ ಹಾಲಿನ ಹೊಲದ. ಅದಕ್ಕೆ ಮಾರೇಗೌಡ ಅವರಿಗೆ ಒಂದು ಹೊಲನ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಅಂದರೆ ತನ್ನ ಮಗುಗೆ ಎದೆ ಹಾಲು ಕೊಟ್ಟ ಒಂದು ಆ ತಾಯಿ ಅವ್ರಿಗೇನಾದರೂ ಒಂದು ನಾನು ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದಾಗಿ ಅವನು ಅವ್ರಿಗೆ ಎದೆ ಹಾಲಿನ ಈ ಹೊಲ 2 ಎಕರೆ ಹೊಲನ ಕೊಡ್ತೀನಿ ಅಂತ ಇದು ಮಾಡ್ತಾನೆ. ಆದರೆ ಅವರು ಮೊದಲು ಒಪ್ಪೋದಿಲ್ಲ. ಇಲ್ಲ, ಎದೆ ಹಾಲಿಗೆ ಬದಲಾಗಿ ಬೆಲೆ ಕಟ್ಟಬೇಡಿ, ಎದೆ ಹಾಲಿಗೆ ಬೆಲೆ ಕಟ್ಟಬೇಡಿ ಅಂತ ಹೇಳಿ ಅವರು ನಿರಾಕರಿಸ್ತಾರೆ. ಆದರೆ ಈ ಮಾರೇಗೌಡನಿಗೆ ಅವನು ಇಲ್ಲ, ನೀವು ತಗೊಳ್ಳೇಬೇಕು ಅಂತೇಳಿ ತನ್ನ ಸ್ನೇಹಿತ ಕುರಿಯಪ್ಪನ ಮೂಲಕ ಅವರನ್ನು ಒತ್ತಾಯಪೂರ್ವಕವಾಗಿ ಅವರು ಒಪ್ಪೋ ಹಾಗೆ ಮಾಡಿ ಈ ಹೊಲನ ಅವ್ರಿಗೆ ಕೊಟ್ಟಿರ್ತಾನೆ. 2 ಎಕರೆ ಹೊಲ. ಅದು ಜನಮಾನಸದಲ್ಲಿ ಅಂದರೆ ಅಲ್ಲಿಯ ಗ್ರಾಮೀಣ ಬದುಕಿನಲ್ಲಿ ಎಲ್ಲರಿಗೂ ಅದು ಒಂದು ಎದೆ ಹಾಲಿನ ಹೊಲ ಅನ್ನೋಗೆ ಪ್ರತೀತಿಯಾಗಿ ಹಾಗೆ ಅದು ಸಮೃದ್ಧವಾಗಿ ಬೆಳೆ ಬರ್ತಾ ಇರುತ್ತೆ. ಈ ಕಥೆನ ಕೇಳಿದ ಶೇಷಪ್ಪನಿಗೆ ಬಹಳ ವಿಚಿತ್ರವಾಗಿದೆಯಲ್ಲ ಇದು ಅಂಥೇಳಿ ಈ ನಂಬಿಕೆಯನ್ನು ನಾನು ಹೊಡಿಬೇಕು ಅನ್ನೋ ಒಂದು ಇದು ಅವನ ಮನಸ್ಸಲ್ಲಿ ಬರ್ತದೆ. ಅಲ್ಲಿಂದ ಈ ಕತೆಗೆ ಒಂದು ತಳಪಾಯ ಸಿಗತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಗತ್ತೆ. ಅಲ್ಲಿಂದ ಇವನು ಶೇಷಪ್ಪ ಆಲೋಚನೆ ಮಾಡ್ತಾನೆ, ಹೇಗೆ ನಾನು ಈ ನಂಬಿಕೆಯನ್ನು ಹೊಡೆಯೋಣ ಅನ್ನೋ ಒಂದು ಬರ್ತಾನೆ. ಹೀಗೆ ಅದರ ಒಂದು ಭೂಮಿಕೆ ಸಿದ್ಧವಾಗುತ್ತೆ. ಅಂದರೆ ಈಗ ಯಾವುದೇ ಒಂದು ಕ್ಲಾಸಿಕಲ್ ಲಿಟ್ರೇಚರಲ್ಲಿ ಬಹಳ ಬೇಗವಾಗಿ ನಾವು ಕಂಡುಕೊಳ್ಳೋದೇನಪ್ಪ ಅಂತಂದರೆ, ನಂಬಿಕೆಗಳನ್ನು ಒಡೆದು ಹಾಕುವ, ವಿಭಜಿಸುವ ಕೆಲಸವನ್ನು. ಯಾವುದೇ ಇದನ್ನು ತಗೊಳ್ಳಿ, ಯಾವುದೇ ಇದರಲ್ಲಿ ಅಲ್ಲಿ ಮಹಾಭಾರತ ಅಥವಾ ರಾಮಾಯಣ ಯಾವುದೇ ರೆಫರೆನ್ಸ್ ಹೇಳಿದ್ರು ಕೂಡ ಅವರಿಗಿದ್ದ ಆ ನಂಬಿಕೆಗಳನ್ನು ಬೇರ್ಪಡಿಸ್ತಾ ನಿಧಾನವಾಗಿ ಅಪನಂಬಿಕೆಗಳನ್ನು ಹುಟ್ಟಿಸ್ತಾ ಅದರ ಮುಖಾಂತರ ಇಡೀ ಆ ಕುಟುಂಬ ಇರ್ಬೋದು, ಆ ಗ್ರಾಮ ಇರ್ಬೋದು, ಆ ಪಟ್ಟಣ ಇರ್ಬೋದು, ಅದರಲ್ಲಿ ಒಂದು ಕ್ಷೋಭೆಯನ್ನು ತರುವಂತಹ ಕೆಲಸವನ್ನು ಮಾಡ್ತಾ ಹೋಗೋದು. ಇದನ್ನು ನಾವು ನಮ್ಮ ರಾಜಕೀಯ ಪರಿಸ್ಥಿತಿಯಲ್ಲಿ ಕೂಡ ನೀವು ಗಮನಿಸಿದ್ರೆ 1947 ಹಿಂದೆ ನಡೆದಂತಹ ಎಲ್ಲ ಪ್ರಕಾರದ ಈ ಕಬ್ಜಾಗಳು ಏನೇನಾಯಿತು, ನಾವು ಹೇಗೆ ಸರೆಂಡರ್ ಆಗಿಬಿಟ್ವಿ, ಒಂದು ಅರ್ಥದಲ್ಲಿ ಗುಲಾಮರಾದ್ವಿ ಅನ್ನೋದನ್ನು ನೀವು ಅರ್ಥೈಸಿದ್ರೆ ಆಗ ಅರ್ಥ ಆಗೋದು ಕೂಡ ಇದೇನೆ. ಇವನ ಎದುರಿಗೆ ಅವನನ್ನು ಎತ್ಕಟ್ಟು, ಅವನನ್ನು ಎದುರಿಗೆ ಇವನನ್ನು ಎತ್ಕಟ್ಟು, ಅಥವಾ ಆ ನಂಬಿಕೆಯನ್ನು ಹೊಡೆದಾಕು. ಅವರಿಬ್ಬರು ಸ್ನೇಹದಲ್ಲಿದ್ದರೆ ಆ ಸ್ನೇಹದಲ್ಲಿ ಒಂದು ವಿಷ ಬೀಜವನ್ನು ಬಿತ್ತು. ಸೊ ಈ ತರಹ ನಿಧಾನವಾಗಿ ಕಲುಷಿತಗೊಳಿಸುವ ವ್ಯವಸ್ಥೆಯೊಂದನ್ನು ರೂಪಿಸ್ಕೊಳ್ತಾ ಹೋಗೋದು. ಅದರಿಂದ ಉಂಟಾಗುವಂತಹ ಪರಿಣಾಮ ಏನಪ್ಪ ಅಂತಂದರೆ, ಭಾಳ ಸಮೃದ್ಧವಾಗಿ ಸಂತೃಪ್ತಿಯಿಂದ ಇರುವಂತಹ ಗ್ರಾಮ ಜೀವನ ಎಡವಟ್ಟಾಗ್ತಾ ಹೋಗುತ್ತೆ. ಭಾಳ ನಿಸ್ವಾರ್ಥತೆಯಲ್ಲಿ ನಂಬಿಕೆ ಇಟ್ಕೊಂಡು, ಎಂತಹ ನಿಸ್ವಾರ್ಥತೆ, ತಾನು ಎದೆ ಹಾಲನ್ನು ಕೊಡಬೇಕಾದ್ರೆ ಅವರಿಗೆ ಜಾತಿ ಮತಗಳ ಯೋಚನೆ ಇಲ್ಲ. ಒಂದು ಮಗು, ಒಂದು ಹ್ಯೂಮನ್ ಅಪ್ರೋಚ್ ಇರುತ್ತೆ. ಮಗುವಿನ ಬಗ್ಗೆ ಆಕೆಗಿದ್ದ ಕಾಳಜಿ, ಆ ಮಗು ಉಳಿಬೇಕು ಅಷ್ಟೆ. ಹಾಗೆಯೇ ಅದರ ನಂತರದ ದಿನಗಳಲ್ಲಿ ನೀನು ನನ್ನ ಅಮ್ಮ ಅಂತ ಹೇಳಿ ಅವನು ಮುನೇಗೌಡ ಯಾವಾಗಲೂ ಅವ್ರನ್ನ ಕರೀತಿರ್ತಾನೆ. ನೀ ನನ್ನ ತಮ್ಮ ಅಂತಾನೆ ಚೆಲುವಯ್ಯನ. ಅಂದರೆ ಅಷ್ಟರ ಮಟ್ಟಿಗೆ ಮಾನವತ್ವವನ್ನು ಹೊಂದಿದ್ದಂತಹ ಒಂದು ಗ್ರಾಮೀಣ ವ್ಯವಸ್ಥೆ, ಒಬ್ಬರಲ್ಲಿ ಒಬ್ಬರು ನಂಬಿಕೆ ಇಟ್ಕೊಂಡಂಥ ಗ್ರಾಮೀಣ ವ್ಯವಸ್ಥೆ ನಿಧಾನವಾಗಿ ನೀನು ಹೇಳಿದಾಗೆ ಶೇಷಪ್ಪನ ಈ ನಂಬಿಕೆಗಳನ್ನು ಒಡೆಯುವಂತಹ ಕುಟಿಲ ನೀತಿ ಇದೆಯಲ್ಲ, ಈ ಕುತಂತ್ರ ಇದೆಯಲ್ಲ, ಇದರಿಂದಾಗಿ ಹೇಗೆ ಅದು ವಿಭಜಿಸ್ತಾ ಹೋಗುತ್ತೆ. ಮತ್ತು ಇಡೀ ಸಂಕ್ರಾಂತಿಯಲ್ಲಿ, ಸಂಕ್ರಾಂತಿ ಅಂದ್ರೇನೆ ಒಂದು ಸ್ಥಿತ್ಯಂತರ ಅಂತ, ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗುವಂತ ಸಂಕ್ರಾಂತಿಯ ವೇಳೆ. ಅದಕ್ಕೆ ಅಪ್ಯಾಯಮಾನವಾಗಿ, ಆಪ್ತವಾಗಿ, ಅನ್ವರ್ಥವಾಗಿ ಆ ಸಂಕ್ರಾಂತಿಯ ಕಥೆಯನ್ನು
ಎದೆ ಹಾಲಿನ ಹೊಲದ ಮುಖಾಂತರ ಶೇಷಪ್ಪನ ಮುಖಾಂತರ ಬರುತ್ತೆ. ಶುರು ಆಗ್ತದೆ. ವಾಹ್, ಭಾರಿ ಬಂಪರ್ ಬೆಳೆ. ಅಜ್ಜ, ಯಾರದ್ದು ಈ ಹೊಲ? ನಮ್ಮ ಬೆಟ್ಟಮ್ಮನ ಮಗ ಚಲುವ ಹಿಂದ ನೋಡಿ ಯಾಕೆ ಎದೆ ಮಟ್ಟ ಬೆಳೆದಿದೆ. ಸ್ವಾಮಿ, ಇದು ಮಣ್ಣಲ್ಲ ಸ್ವಾಮಿ, ಚಿನ್ನ ಚಿನ್ನ. ಇಲ್ಲಿ ಇಷ್ಟು ಭಾರಿ ಬೆಳೆಯ ಭೂಮಿ ಇದೊಂದೇ ಇರೋದು. ಚಲುವಯ್ಯ ಅಂದರೆ ಆ ಮುನೇಗೌಡರ ಬಲಗೈ ಅಂತಾರಲ್ಲ, ಅವನೇನಾ? ಮತ್ತೆ ಬಲಗೈ ಏನು ಬಂತು ಸ್ವಾಮಿ, ಮುನೇಗೌಡರು ಪ್ರಾಣ ಅಂದು ನಡೀತದೆ. ಹಾಂ, ಅವರಿಬ್ಬರು ಒಂದು ತಾಯಿಯ ಹೊಟ್ಟೆಯಾಗಿ ಹುಟ್ಟದೆ ಹೋದ್ರೂ ಒಂದೇ ತಾಯಿ ಎದೆ ಹಾಲು ಕುಡಿದು ಬೆಳೆದವರು. ಹಾಂ, ಅವರಿಬ್ಬರಿಗೂ ಪ್ರಾಣ ಒಂದು, ದೇಹ ಎರಡು ಅಂತ ಊರಿನವರೆಲ್ಲ ಹೇಳೋದು. ತಗೊಳ್ಳಿ ಇತ್ತಾನೆ, ಒಂದೊಂದು ಕಾಳಿಗೂ ತಾಯಿ ಎದೆ ಹಾಲು ರುಚಿ ಇರ್ತದೆ, ತಿಂದು ನೋಡಿ. ಹಾಂ, ತುಂಬ ರುಚಿಯಾಗಿದೆ ಅಜ್ಜ. ಮತ್ತೆ ಇನ್ನೊಂದು ತಿಂತೀರೇನಾ? ಬೇಡ ಬೇಡ ಬೇಡ, ಒಂದು ತೆನೆ ರುಚಿ ನೋಡಿದ್ರೆ ಸಾಕು, ಇಡೀ ಹೊಲದ ಕಾಳಿನ ರುಚಿ ಗೊತ್ತಾಗ್ಬಿಡುತ್ತೆ. ಅಂದಾಗೆ ಅಜ್ಮಾಸು 2 ಎಕರೆ ಇದ್ದಿರ್ಬೇಕಲ್ಲ? ಇರೋದು 2 ಎಕರೆ ಆದ್ರೂ ಬೆಳೆ ಬೆಳೆಯೋದು 5 ಎಕರೆಲಿ ಆಗುವಷ್ಟು. ಅಲ್ಲ, ಆ ನೀರ್ಗಂಟಿ ಚಲುವಯ್ಯ ಇಂಥ ಆಸ್ತಿವಂತ ಹೇಗಾದ? ಅವರ ಅಪ್ಪನ ನೀರ್ಗಂಟಿ ಚಾಕರಿಗೆ ಇಂಥ ಆಯಕಟ್ಟಿನ ಇನಾಮತಿ ಭೂಮಿ ಈ ಜನ್ಮದಲ್ಲಿ ಸಿಗೋದು ಸಾಧ್ಯ ಇಲ್ಲ. ಸ್ವಾಮಿ, ಈ ಊರಿನ ಚಾಕರಿ ಮಾಡಿದ್ದಕ್ಕೆ ಸಿಕ್ಕಿದ ಇನಾಮತಿ ಭೂಮಿ ಅಲ್ಲ ಇದು. ಇದು ತಾಯಿ ಎದೆ ಹಾಲಿನ ಕೊಡುಗೆ. ಈ ಹೊಲದ ಹಸಿರು ನೋಡ್ತಾ ಇದ್ರೆ ಹೇಗೆ ಕಣ್ಣಿಗೆ ತಂಪಾಗುತ್ತೋ ಹಾಗೇನೆ ಇದ್ರ ಕತೆ ಕೇಳ್ತಾ ಇದ್ರೆ ಮನಸ್ಸು ಹಸಿರಾಗುತ್ತೆ. ನಿಮಗೆ ಕೇಳೋ ಇಚ್ಛೆ ಇದ್ರೆ ಹೇಳಕ್ ನಂಗೇನು ತೊಂದರೆ ಇಲ್ಲ. ಕತೆ ಹೇಳ್ತೀನಿ ಅಂದ್ರೆ ಕೇಳಲ್ಲ ಅಂತೀನ? ಕೇಳೋಣ ಕೇಳೋಣ. ಹೇಳ್ತೀನಿ ಸ್ವಾಮಿ. ಅದೆಲ್ಲ ಗೆಪ್ತಿ ಮಾಡ್ಕೋತಾ ಹೋದ್ರೆ ಮತ್ತೆ ಹಗೆ ಬೀಳ್ದಂಗೆ ಆಯ್ತದೆ. ಆ ತಾಯಿಗೆ ಮೆಚ್ಚುಗೆ ಆಯ್ತು ಅಂದಮೇಲೆ ಇನ್ನೇನಪ್ಪ ಚಿಂತೆ ಗೌಡ? ಚಿಂತೆ ಅಲ್ಲ ಕಣೋ ಗೌಡ, ಸಂಕಟ. ಅಲ್ಲ, ದೇವರಿಗೆ ಮೆಚ್ಚುಗೆ ಆಗುವಂತ ತೀರ್ಪು ಅಂದಮೇಲೆ ಈ ಸಂಕಟ ಎಂತದಪ್ಪ ನಿನಗೆ? ಅಲ್ಲ ಕಣ ಕುರಿಯಪ್ಪ, ನಾವು ಒಂದು ಕಾಳು ಹಾಕೋ ಭೂಮಿತಾಯಿ ಎಷ್ಟೊಂದು ಕಾಳು ಕೊಡ್ತಾಳೆ ನಮಗೆ. ಅದು ಲೆಕ್ಕ ಮಾಡ್ಬೇಕಾಯ್ತದ ಹುಚ್ಚಪ್ಪ? ಅಲ್ವಾ, ರಾಶಿ ರಾಶಿ ಕೊಡೋ ಆ ಭೂಮಿತಾಯಿಗೆ ನಾವು ಪಾಲು ಕೊಡೋಕ್ಕಾಯ್ತದೇನು? ಹಾಲು ಕೊಡೋ ತಾಯಿಗೆ ಪಾಲು ಕೊಡೋ ದೊಡ್ಡವರಾಗ್ಬಿಟ್ಟು ನಾವು. ಎಂತ ಮಾತಾಡ್ತೀಯಪ್ಪ ನೀನು? ಅದಕ್ಕೆ ಕಣ ನಾನು ಆವಾಗಿಂದ ಸಂಕಟ ಅಂತ ಬಡ್ಕೊತಾ ಇರೋದು. ಅಲ್ಲ ಕಣ ಕುರಿಯಪ್ಪ, ಆ ಬೆಟ್ಟವ್ವ ತನ್ನೊಟ್ಟಾಗಿ ಹುಟ್ಟದ ಇದ್ರೂ ನನ್ನ ಮಗಿಗೆ ಹಾಲು ಕೊಟ್ಟು ಬೆಳೆಸಿದ ತಾಯಿ. ಅವಳ ಋಣನ 7 ಜನ್ಮ ಎತ್ತಿದ್ರು ತೀರ್ಸೋಕ್ಕಾಗಿಲ್ಲ ಕಣೋ. ಹಂಗಂತ ಅವರು ಊರೂರು ಚಾಕರಿ ಮಾಡ್ಕೊಂಡು ಹೊಟ್ಟೆ ಒರೆಯೋದನ್ನು ನೋಡೋಕ್ಕಾಗಕ್ಕಿಲ್ಲ. ಅದಕ್ಕೆ ಈ ತೀರ್ಮಾನಕ್ಕೆ ಬಂದೆ. ಆದರೆ ಈ ಕಳವ ಬೆಟ್ಟವ, ನೀ ಕೊಟ್ಟ ಹಾಲಿಗೆ ಬೆಲೆಯಾಗಿ ಈ 2 ಎಕರೆ ಕೊಟ್ಬಿಡ್ತೀವಿ ಅಂತ ಯಾವ ಬಾಯಾಗಿ ಹೇಳೋ ಕುರಿಯಪ್ಪ? ನಿನಗೂ ಕಷ್ಟನೇ, ನನಗೂ ಅರ್ಥ ಆಗುತ್ತೆ. ಹಂಗಂತ ಅಂಗ ಎಗರ ನೆಲ ಇಲ್ದಿರೋ ಅವ್ರಿಗೆ ಕೊನೆಗಾಲದಲ್ಲಿ ಯಾರು ದರ್ಬಿಗೆ ಬರ್ತಾರೆ ಹೇಳು? ಒಂದು ಕೆಲಸ ಮಾಡು, ನೀ ಮಾತಾಡೋದು ಬೇಡ, ನಾನು ಮಾತಾಡಿ ಒಪ್ಪಿಸ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ ಕುರಿಯಪ್ಪ. ಆ ಚಿಂತೆ ನನಗೆ ಬಿಡು, ನೀ ಯೋಚನೆ ಮಾಡಬೇಡ. ನೀರು ಕೆರೆದು ಒಂದು ಗದ್ದೆ ಹಚ್ಚಿಗಿರೋದು ಒಂದು ಒಣಗಿರೋದು ಬೇಡ ಅಂತ ನೀರಂಚೋ ನೀರ್ಗಂಟಿ ನಾನು. ಅದು ನನ್ನ ಕಾಯಕ. ಇವಳು ಮಾಡಿದ್ದು ಅದನ್ನೇ. ದ್ಯಾವ್ರು ನೀರು ಕೊಟ್ಟಂಗೆ ಹಾಲನ್ನೂ ಕೊಟ್ಟ. ಆ ಕೊಟ್ಟ ಹಾಲಿನಲ್ಲಿ ಆ ಕೂಸ್ಗೂ ಒಸಿ ಹಂಚಿದ್ಲು. ಅದಕ್ಕೆ ಅವ್ರು 2 ಎಕರೆ ಭೂಮಿ ಕೊಡ್ತೀನಿ ಅಂದರೆ ಆಸೆ ಪಟ್ಕೊಂಡು ತಗೊಳ್ಳೋದು ನ್ಯಾಯನಾ? ಶಿವ ಒಪ್ಪ ಮಾತಲ್ಲ ಬಿಡು. ಬೆಟ್ಟಮ್ಮ, ನಿನ್ನ ಗಂಡನಿಗ ಮುಂದಾಲೋಚನೆ ತುಂಬ ಕಮ್ಮಿ. ಯಾರಾದರೂ ಏನಾದರೂ ಕೊಡ್ತೀವಿ ಅಂತ ಬಂದಾಗ ಅದನ್ನು ಬೇಡ ಅಂತ ಹಿಂದೆ ಕಳ್ಸೋದು ನ್ಯಾಯನಾ? ನೀನೇ ಯೋಚನೆ ಮಾಡು. ನನಗೇನಣ್ಣ ತಿಳಿತದೆ? ಅವ್ರಿಗೆ ಬೇಡ ಅಂದ್ಮ್ಯಾಕೆ ನನಗೂ ಬೇಡ. ಬೊಗಸೆಯಲ್ಲಿ ಕೊಟ್ಟರೆ ಹಿಂದೆ ಮುಂದೆ ನೋಡದೆ ತಕೋತಿದ್ದು, ಬಳ್ಳದಲ್ಲಿ ಕೊಟ್ಟರೆ ಅದು ಹೆಂಗಣ್ಣ ತಗೊಳಕತ್ತದೆ? ಗಂಡ ಹೆಂಡತಿ ಒಪ್ಪವಾಗಿದ್ದೀರಾ, ಅವನು ಚೆನ್ನಾಗಿ ರಾಗ ಆಡ್ತಾನೆ, ನೀ ತಾಳ ತಟ್ತೀಯ ಚೆನ್ನಾಗಿ. ನಿಮಗೆ ಹೇಳಕ್ಕೆ ಬಂದಲ್ಲ, ನನಗೆ ಹೊಡ್ಕೋಬೇಕಷ್ಟೆ. ಅಲ್ಲ, ಯಾರಾದರೂ ಪ್ರೀತಿ ವಿಶ್ವಾಸದಿಂದ ಏನಾದರೂ ಕೊಡಕ್ಕೆ ಬಂದಾಗ ಅದನ್ನು ಬೇಡ ಅಂತ ಹಿಂದಕ್ಕೆ ಕಳ್ಸೋದು ದೊಡ್ಡತನ ಅಲ್ಲ, ಅವಮಾನ, ಅಹಂಕಾರ. ನಾ ಬರ್ತೀನಿ. ಅಣ್ಣೋ ನಿಂತ್ಕೋ ಅಣ್ಣ, ನಿಂತ್ಕೋ. ಯಾಕಪ್ಪ, ನಿನ್ನ ಪುರಾಣ ಕೇಳಕ್ಕ
ಅಲ್ಲ ಗಂಗಣ್ಣ, ನಾವು ಹಣ್ಣು ಕಾಯಿ ಕೊಡ್ತೀವಿ ಅಂತ ದೇವ್ರಿಗೆ ಅರಿಕೆ ಹೊತ್ಕೊಂಡ್ರೆ ಆ ದೇವ್ರು ಕೂಡ ನಮ್ಮ ಮಟ್ಟಿ ತನಕ ಬರ್ತಾನೆ. ಅಂತದ್ದು ನೀವು ಮಟ್ಟಿ ತನಕ ಬಂದ್ರು ಹಣ್ಣು ಕಾಯಿನ ನೀವು ಬೇಡ ಅಂತ ಕಾಲಾಗ ಓದಿತ್ತೀಯಲ್ಲ, ಈ ದೊಡ್ಡ ಮನ್ಸಪ್ಪ, ನಾ ಬರ್ತೀನಿ. ನಿಂತ್ಕೊಳ್ಳು. ತಿನ್ನೋ ತುತ್ತು ಸಣ್ಣದಾಗಿದ್ರೆ ತಾನೇ ಹೊಟ್ಟೆ ಒಳಗೆ ಒಪ್ಪುವಾಗಿ ಹೋಗೋದು. ಇದು ದೊಡ್ಡ ತುತ್ತು, ನುಂಗೋದು ಕಷ್ಟ, ಅರಗಿಸ್ಕೊಳ್ಳೋದು ಕಷ್ಟ. ಅಣ್ಣ 2 ದಿನ ಗಡುವು ಕೊಡೋಣ, ನಾವು ತೂಗ್ ನೋಡ್ತೀವಿ. ಆಟ್ರಾಗೆ ಇದನ್ನ ಆ ಯಪ್ಪಂಗೆ ಹೇಳಿ ಮನಸ್ಸು ಬೇಸರ ಪಡಿಸ್ಬೇಡ. ಒಂದಲ್ಲ 2 ಹುಣ್ಣಿಮೆ ತನಕ ಹಿಂದೇಟ್ ಹಾಕಿ 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 ಕೊನೆಗೆ ಒಪ್ಕೊಂಡ್ರು ಅಂತ ನಿಯತ್ತಿನ ಜನ ಸ್ವಾಮಿ. ಅದಕ್ಕೆ ಆವತ್ತಿಂದ ಇವತ್ತಿನ ತನಕ ಈ ಭೂಮಿಲಿ ಧರಣಿ ಬೆಳೆ ಸ್ವಾಮಿ, ಧರಣಿ ಬೆಳೆ. ಅಜ್ಜಯ್ಯ, ಬೆಳೆ ಎಂಥದ್ದೇ ಇದ್ರೂ ಅದರ ಜೊತೆ ಕಳೆ ಕೂಡ ಹುಟ್ಟೋದು ಋತು ನಿಯಮ. ಈಗ ಈ ಮುಳ್ಳು ಕಂಟಿನೇ ನೋಡಿ, ಅದಕ್ಕೆ ಹೇಳೋದು ಬೆಳೆಯೋ ಬೆಳೆನ ಕೀಳಬಾರದು ಅಂತ. ಜೋಪಾನ ಸ್ವಾಮಿ, ಜೋಪಾನ. ರಕ್ತ ರಕ್ತ ಆಕಾಶದಿಂದ ರಕ್ತ ಸರಿತೈತೆ. ಆಕಾಶದಿಂದ ತೋಳ ಬರ್ತೈತೆ, ತೋಳ ತೋಳ. ನಿನ್ ಕುರಿ ಹಿಂಡಕ್ ಬಂದು ನಿನ್ ಕುರಿನೆಲ್ಲ ನಡಿಯೋ ಹುಚ್ಚಪ್ಪ, ಉಳದ ಬೇರುಗಳನ್ನು ಕತ್ತರಿಸದೆ ನೇರವಾಗಿ ತಾಯಿ ಬೇರಿಗೆ ಕೈ ಹಾಕುವಷ್ಟು ಹೆಡ್ಡ ಅಲ್ಲ ಈ ಶೇಷಪ್ಪ.